ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾವುದೇ ದೃಶ್ಯ ಕಲೆ ಇರಲಿ ಅಥವಾ ಶ್ರಾವ್ಯ ಕಲೆ ಇರಲಿ, ಅದು ಮನುಷ್ಯನ ಮನಸ್ಸನ್ನು ಅರಳಿಸಬೇಕು. ಅರಳಿಸದೆ ಕೆರಳಿಸುತ್ತಿದ್ದರೆ ಇಂದಿನ ಭಾಳಷ್ಟು ಚಲನಚಿತ್ರಗಳು ಹಾಗೂ ಹಾಡುಗಳು ಈ ರೀತಿ ಮನುಷ್ಯನ ಮನಸ್ಸನ್ನು ಕೆರಳಿಸುವ ಕಾರ್ಯವನ್ನು ಮಾಡುತ್ತಿದೆ. ಇದು ಸಮಾಜದ ಮೇಲೆ ಭಾಳಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತದೆ. ಈ ಕುರಿತು ಮಾತನಾಡಲು ನಮ್ಮ ಜೊತೆ ಮನಃಶಾಸ್ತ್ರಜ್ಞೆ ಡಾಕ್ಟರ್ ರೂಪಾರಾವ್ ಅವರಿದ್ದಾರೆ. ಅದಕ್ಕಿಂತಲೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಹಿಂಸೆಯನ್ನೇ ಪ್ರತಿಬಿಂಬಿಸುವ ಚಲನಚಿತ್ರಗಳು, ಹಾಡುಗಳು ಇವು ಬೆಳೆಯುತ್ತಿರುವ ಮುಗ್ಧ ಮಕ್ಕಳ ಮೇಲೆ, ಯುವಕರ ಮೇಲೆ ಅಗಾಧವಾದ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಈ ಕೆಟ್ಟ ಪರಿಣಾಮಗಳು ಯಾವುದು, ಇದರಿಂದ ಆಗುವ ಸಮಸ್ಯೆಗಳೇನು, ಈ ಕುರಿತು ಮಾತನಾಡಲು ಮನಃಶಾಸ್ತ್ರಜ್ಞೆ ಡಾಕ್ಟರ್ ರೂಪಾರಾವ್ ಅವರಿದ್ದಾರೆ ನಮ್ಮ ಜೊತೆ. ಬನ್ನಿ ರೂಪಾರಾವ್ ಅವರೊಡನೆ ಮಾತನ್ನು ಆರಂಭಿಸೋಣ. ನಮಸ್ಕಾರ ಮೇಡಮ್, ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ಅತಿಯಾದ ಹಿಂಸೆ ಮತ್ತು ಕ್ರೌರ್ಯ ಇರುವ ಚಲನಚಿತ್ರಗಳಿಂದ ಮಕ್ಕಳ ಮನಸ್ಸಿನ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳಬಹುದಾ? ಹೇಳಬಹುದು ಖಂಡಿತ. ಮೊದಲನೇದಾಗಿ ನಾನು ಇದನ್ನ 3 ಆಂಗಲ್ ಇಂದ ಹೇಳ್ಬೋದು. ಮೊದಲನೇದಾಗಿ ನಾವು ಸೈಕಾಲಜಿಕಲಿ ನೋಡಿದ್ರೆ ಕೆಲವೊಂದು ಅಧ್ಯಯನಗಳ ಪ್ರಕಾರ ಹದಿಹರೆಯ ಅಥವಾ ಮಕ್ಕಳು ಇವರು ಈ ಸಮಯ ಅನ್ನೋದು ತಮ್ಮ ಐಡೆಂಟಿಟಿ ಹುಡುಕುವಂತ ಸಮಯ. ತಾವ್ಯಾರು, ಏನು, ಎತ್ತ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಹುಡುಕ್ತಾ ಇರುವಾಗ ಅವ್ರಿಗೆ ಈ ಮಾಧ್ಯಮಗಳಲ್ಲಿ ಅದರಲ್ಲೂ ಈ ಕ್ರೌರ್ಯ ಈ ತರ ಇರೋದು, ಆಕ್ಚುಲಿ ಅದನ್ನೇ ಹೇಳ್ತೀನಿ, ನೆಗೆಟಿವ್ ಆಗಿರೋದು ಬೇಗ ಇಂಪ್ಯಾಕ್ಟ್ ಆಗುತ್ತೆ. ಮಾಧ್ಯಮಗಳು ತುಂಬಾ ಇವ್ರ ಮೇಲೆ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಬೇರೆ ಬೇರೆ ರೀತಿಲಿ ಬೀರುತ್ತೆ. ನಾವು ಕೆಲವೊಂದು ಸಿನಿಮಾಗಳು ನೋಡಿದ್ರೆ, ಈಗ ಒಬ್ಬ 19 ವರ್ಷದ ಹುಡುಗ ಅಂದ್ರೆ ಅವನು ಸುಮಾರು ಮಧ್ಯಪ್ರದೇಶದಲ್ಲಿ ನಡೆದಿದ್ದು ಎಷ್ಟೊಂದು ಜನನ ಸಾಯಿಸ್ಕೊಂಡ್ ಬಂದ, ಅವನು ಕೊಲೆ ಮಾಡ್ಕೊಂಡ್ ಬಂದ ಕಂಟಿನ್ಯೂಸ್ ಆಗಿ ದಾರಿಲಿದ್ದವ್ರನ್ನ ಕೇಳಿದ್ರೆ ಏನ್ ಕಾರಣ ಅಂತ ಹೇಳಿದ್ರೆ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಹೇಳ್ದ, ಅದು ರಾಕಿ ಬಾಯಿ ನೋಡಿ ನಾನು ಮಾಡಿದ್ದು ಅಂತ ಹೇಳಿ ಅದು ಪೊಲೀಸ್ ರೆಕಾರ್ಡ್ ಆಗಿದೆ. ಸೊ ಈ ತರ ನೋಡ್ಕೊಂಡ್ ಬಂದ್ರೆ ನಾವು ಎಷ್ಟೋ ಸಿನಿಮಾಗಳು ಮಕ್ಕಳ ಮೇಲೆ ತುಂಬಾ ತುಂಬಾ ಕೆಟ್ಟ ವಿಕೃತವಾಗಿ, ವಿಕಾರವಾಗಿ ಪರಿಣಾಮ ಬೀರುತ್ತೆ. ಈ ನಾವೇನ್ ಹೇಳ್ತೀವಿ, ಮಕ್ಕಳೇನೆ ನಮ್ಮ ಮುಂದಿನ ಪ್ರಜೆಗಳು ಅನ್ನುವಾಗ ಈ ಮೀಡಿಯಾಗಳ ಎಫೆಕ್ಟ್ ನಾವು ಖಂಡಿತ ನೋಡುವಂತ ಸಮಯ ಇದು ಅಂತ ಅನ್ಸುತ್ತೆ. ಹಾಗೆ ಈ ರೀತಿಯ ಚಿತ್ರಗಳು ಯುವಕರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಮಕ್ಕಳ ಮೇಲೆ ಆಯ್ತು, ಹಾಗೆ ಯುವಕರ ಮೇಲೆ? ಆಕ್ಚುಲಿ ನನ್ಗೆ ಇಲ್ಲಿ ನಾನು ಹೇಳಿದೆ ಒಂದು ಸೈಕಾಲಜಿಕಲಿ ಅಂತ. ಅದಕ್ಕೂ ಮುಂಚೆ ಒಂದು ಅಧ್ಯಯನ ಇತ್ತೀಚೆಗೆ ಒಂದು ತುಂಬಾ ಒಂದು ಕುತೂಹಲವಾಗಿರೋದು. ಇಲ್ಲಿವರೆಗೂ ಏನ್ ಅಂದ್ಕೊಂಡಿದ್ವಿ ನಾವು, ಮಕ್ಕಳು ಹದಿಹರಿಯದರು, ಎಸ್ಪೆಷಲಿ ಹದಿಹರಿಯ ಟೀನೇಜ್ ಅಲ್ಲಿ ಮಾಡ್ಕೊಂಡ ಫ್ರೆಂಡ್ಸ್ ಮತ್ತೆ ಈ ಒಂದು ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಅಥವಾ ನೋಡುವಂತಹ ಸಾಮಾಜಿಕ ಜೀವನ ಅಂದ್ರೆ ಮೀಡಿಯಾ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇದು ಏನಾಗುತ್ತೆ, ಅವ್ರಿಗೆ ಬ್ರೈನ್ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಅಂದ್ರೆ ಅವರ ಮೆದುಳಲ್ಲಿ ಇದು ಪ್ಲಾಸ್ಟಿಕ್ ತರ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇದಿಷ್ಟೇ ಇತ್ತು. ಹಾಗಾಗಿ ಅದನ್ನ ಮತ್ತೆ ಕರೆಕ್ಟ್ ಮಾಡ್ಬೋದು, ಸರಿ ಮಾಡಬಹುದು ಅನ್ನೋ ಒಂದು ಇದಿತ್ತು, ಯೋಜನೆ ಇತ್ತು ಎಲ್ಲರಲ್ಲೂ. ಇತ್ತೀಚೆಗೆ ನಾವು ಒಂದು ಸಂಶೋಧನೆ, ಇದನ್ನೇನಂತ ಕರಿತೀವಿ ನಾವು, ಸೋಷಿಯಲ್ ಜೀನ್ಸ್ ಅಂತ ಕರಿತೀವಿ. ಈ ಸೋಷಿಯಲ್ ಜೀನ್ಸ್ ಅಂತ ಹೇಳಿದ್ರೆ ನಮ್ಮ ಜೀನ್ಸ್ ಅಲ್ಲಿ ನಮ್ಮ ವಂಶವಾಹಿ ತಳಿ ಏನಿದೆಯೋ, ವಂಶವಾಹಿಗಳು ಅಂತ ಹೇಳ್ತೀವಲ್ಲ, ಇದರಲ್ಲಿ 1% ನಲ್ಲಿ ಒಂದಷ್ಟು ಪರ್ಸೆಂಟೇಜ್ ನಮ್ಮ ಎಪಿಜೆನೆಟಿಕ್ಸ್ ಅಂತ ಅಂದ್ರೆ ನಮ್ಮ ಸುತ್ತಮುತ್ತಲ ಜೀವನ ಶೈಲಿಯಿಂದ ಶಾಶ್ವತವಾಗಿ ಬದಲಾವಣೆ ಆಗುತ್ತೆ. ಇದರಲ್ಲಿ ಬದಲಾವಣೆ ಆಗೋದ್ರಲ್ಲಿ ಈ ಟೀನೇಜರ್ಸ್, ಎಸ್ಪೆಷಲಿ ಹದಿಹರೆಯದವರು ಮತ್ತೆ ಈ ಮಕ್ಕಳು ಸರೌಂಡಿಂಗ್ಸ್ ಅಲ್ಲಿ ಅವರ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸ್, ಮೀಡಿಯಾ ಇವುಗಳಿಂದ ಪ್ರಭಾವಿತರಾದ್ರೆ ಅದು ಶಾಶ್ವತವಾಗಿ ಪರಿಣಾಮ ಬೀರುತ್ತೆ. ಇದು ಇರ್ರಿವರ್ಸಿಬಲ್, ಮತ್ತೆ ಇದನ್ನ ಸರಿ ಮಾಡಕ್ಕಾಗಲ್ಲ. ಹಾಗಾಗಿ ನಾವು ಇದು ಆಶ್ಚರ್ಯನೇ ಇಲ್ಲ. ನಾವು ಹದಿಹರೆಯೋನು 13-14 ವರ್ಷದವ್ರು ಅಂದ್ರೆ 13-14 13ರಿಂದ 19 ವರ್ಷದವ್ರನ್ನ ಅಥವಾ 25 ವರ್ಷದವ್ರನ್ನ ಅಂತಾನು ಹೇಳ್ತೀನಿ. 25 ವರ್ಷ ತನಕ ಮಕ್ಕಳೇ ಅಂತ ಕನ್ಸಿಡರ್ ಮಾಡಿದ್ರೆ, ಯಾಕಂದ್ರೆ ಅವರ ಬ್ರೈನ್ ಇದೆಯಲ್ಲ ಅದು ಗ್ರೇ ಏರಿಯಾ ಡೆವಲಪ್ ಆಗೋಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಈ ಸಮಯದಲ್ಲಿ ಕೇವಲ ಎಮೋಷನ್ಸ್ ಮಾತ್ರ ಇರುತ್ತೆ ಅವ್ರಿಗೆ. ಇವಾಗ ಒಂದು ಸಿನಿಮಾ ನೋಡ್ತಾರೆ, ಯಾವ್ದೋ ಒಂದು ಕ್ರೌರ್ಯ, ಒಂದು ಮಚ್ಚು ಲಾಂಗು ಇಟ್ಕೊಂಡಿರೋದು, ಅಥವಾ ಹಾಡ್ ನೋಡ್ತಾರೆ, ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ಅವರಿಗೆ ಆ ಸಿನಿಮಾದ ಪಾಸಿಟಿವ್ ಏನಿದೆಯೋ ಅಂದ್ರೆ ಅದರ ಒಂದು ಧನಾತ್ಮಕ ಅಂಶಗಳು ಅವ್ರ ತಲೆಗೆ ಹೋಗಲ್ಲ. ಋಣಾತ್ಮಕ ಅಂಶಗಳು, ಯಾಕಂದ್ರೆ ಧನಾತ್ಮಕ ಅಂಶ ತುಂಬಾ ಸಪ್ಪೆ ಆಗಿರುತ್ತೆ, ಯಾವಾಗ್ಲೂ ಕೊನೆಯಲ್ಲಿ ತೋರಿಸ್ತಾರೆ. ಜಾಸ್ತಿ ಅಲ್ವಾ?
ಅಟ್ರಾಕ್ಷನ್, ಒಬ್ಬ ಮಚ್ಚಿಟ್ಕೊಂಡು ಕೊಲೆ ಮಾಡೋದು, ರಕ್ತ ಸಿಕ್ತ ಇದೆಲ್ಲ ನೋಡಿದಾಗ ಅವರು ನೋ ಡೌಟ್ ಆಕ್ಚುಲಿ ನಮ್ಗೆ ಇವಾಗಿನ ಜನರೇಷನ್ ಎಲ್ಲರೂ ಹೇಳೋದು ಏನಂತ ಹೇಳ್ತಾರೆ ಅಂದ್ರೆ ನಾರ್ಸಿಸ್ಟಿಕ್ ಜನರೇಷನ್ ಅಂತ ಹೇಳ್ತಾರೆ. ಇದಕ್ಕೇನು ಮೀಡಿಯಾನವರು ಸಹ ಒಂದು ಇದು ಕೊಟ್ಟಿದೆ ಅಂತ ಅಂತಾರೆ. ಆಕ್ಚುಲಿ ಇನ್ನೊಬ್ರು ಜೋನಾಥನ್ ಅಂತ ಒಬ್ರು ಸೈಂಟಿಸ್ಟ್ ಸೈಕಾಲಜಿಸ್ಟ್ ಕ್ಲೀನ್ ಆಗಿ ಹೇಳಿದ್ದಾರೆ, ಈ ಜನರೇಷನ್ ಅಂದ್ರೆ 2000ದಿಂದ ಆಚೆ ಹುಟ್ಟಿರುವಂತ ಮಕ್ಕಳು ಮೀಡಿಯಾ ಇಂದ ಸಿಕ್ಕಾಪಟ್ಟೆ ಇದಾಗ್ತಾ ಇದ್ದಾರೆ, ಎಫೆಕ್ಟ್ ಆಗ್ತಾ ಇದ್ದಾರೆ. ಆದ್ರಿಂದ ಇದನ್ನ ಆಂಗ್ಸೈಟಿ ಜನರೇಷನ್ ಅಂತಾನೂ ಕರಿಬಹುದು. ಈ ಮೀಡಿಯಾ ಎಫೆಕ್ಟ್, ಕ್ರೌರ್ಯ, ಲಾಂಗು, ಮಚ್ಚು ಮತ್ತೆ ಈ ಅಸಹಜ ಪ್ರೀತಿಗಳು, ನಾನು ಅದೊಂದು ಹೇಳ್ಬೇಕು ಅಂದ್ರೆ ಕೆಲವೊಂದನ್ನ ಜಾಸ್ತಿ ವಿಜೃಂಭಿಸ್ತಾರೆ. ಇದೇನಾಗತ್ತೆ ಹದಿಹರೆಯದ್ರ ಮೇಲೆ ಬೇರೆ ರೀತಿ ಇದು ಬರ್ತಾ ಇದೆ. ಹಾಗಾಗಿ ನನಗೆ ಸಿಗೋ ಮಕ್ಕಳು ಕೆಲವರು ಹೇಳೋ ಮಾತುಗಳು ಅಷ್ಟೇ ಹಾಗೆ ಇರುತ್ತೆ. ಅವ್ರು ಕೌನ್ಸಿಲಿಂಗ್ ಬಂದಾಗ ಮಾತಾಡ್ತಾರಲ್ವಾ, ಇಂತಹ ಸಿನಿಮಾ ಆಯ್ತು, ಇಂಥ ಯೂಟ್ಯೂಬ್ ಅಲ್ಲಿ ಇದನ್ನ ನೋಡಿದೆ. ಇಲ್ಲಿ ಸೆನ್ಸಾರ್ ಅನ್ನೋದೇ ಇಲ್ದಾಗಿದೆ. ಪೇರೆಂಟ್ಸ್ ಎಷ್ಟಂತ ಇದು ಮಾಡ್ತಾರೆ. ಹದಿಹರೆಯ ಅಂದ್ರೆ 13-14 ವರ್ಷಕ್ಕೆ ಬಂದ್ರೆ ಮಕ್ಳಿಗೀಗ ಮೊಬೈಲ್ ಬೇಕು. ಇವಾಗ ಅವ್ರ ಮೊಬೈಲ್ ಇಲ್ಲ. ನನಗೊಬ್ರು ತಾಯಿ ಹೇಳಿದ್ರು, ನನ್ನ ಮಗನ ಮೊಬೈಲೇ ಕೊಡ್ತಿಲ್ಲ, ಆದ್ರೂ ಇವನಿಗೆ ಈ ತರ ನೋಡುವಂತದ್ದು ಬಂದಿದೆ ಅಂತ. ಕಾರಣ ಹೊರಗಡೆಯವರ ಮೊಬೈಲಲ್ಲಿ ಎಲ್ಲ ಸಿಗುತ್ತೆ. ಹಾಗಾಗಿ ಸಿನಿಮಾ ಹದಿಹರೆಯದವ್ರ ಮೇಲೂ ತುಂಬಾ ಹದಿಹರೆಯ ಅಥವಾ ಮಕ್ಕಳು ನೀವ್ ಯಾವ್ದೇ ಅಂತ ಅನ್ಕೊಳ್ಳಿ, ಅವ್ರ ಮೇಲೂ ತುಂಬಾ ಎಫೆಕ್ಟ್ ಬೀರ್ತಾ ಇದೆ. ಮುಂದೆ ಒಂದು ಸಮಯದಲ್ಲಿ ನಾವು ಈ ನಾರ್ಸಿಸ್ಟಿಕ್ ಜನಾಂಗ ಅಂತ ಸ್ವಾರ್ಥ ತುಂಬಿರುವಂತಹ, ಕ್ರೌರ್ಯ ತುಂಬಿರುವಂತಹ ಯುವಕರನ್ನ ನಾವು ತುಂಬಾ ಜಾಸ್ತಿ ಜನ ನೋಡ್ಬಹುದು ಇನ್ನು ಮುಂದೆ ಅಂತ ಅನ್ಸ್ತಾ ಇದೆ ಈ ಒಂದು ಮೀಡಿಯಾಗಳನ್ನ, ಇತ್ತೀಚಿನ ಸಿನಿಮಾ ಮತ್ತೆ ಮೀಡಿಯಾಗಳನ್ನ ನೋಡ್ತಾ. ಮೇಡಮ್, ಇಂಪಾದ ಸಂಗೀತ ಚಿಕಿತ್ಸೆಯೂ ಆಗುತ್ತೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಆದರೆ ಈಗ ಚೀರಾಟದ ಸಂಗೀತ, ಹೊಡಿ ಬಡಿ ಮುಂತಾದ ಸಾಹಿತ್ಯವಿರುವ ಹಾಡುಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಮನಸ್ಸಿನ ಮೇಲೆ? ಖಂಡಿತ. ಆಕ್ಚುಲಿ ಸೈಕಾಲಜಿಕಲ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಸೈಂಟಿಫಿಕ್ ವಿಜ್ಞಾನಗಳು ಈಗ ಒಬ್ಬ ಮನುಷ್ಯನಿಗೆ ಅಂದ್ರೆ ಹದಿಹರೆಯದವರಿಗೆ ಎಸ್ಪೆಷಲಿ ಈ ವಿಭಿನ್ನ ರೀತಿಯ ಮ್ಯೂಸಿಕ್, ಕಿರ್ಚೋ ಅಂತಹ ಒಂದು ಸಂಗೀತ ಅಥವಾ ಈ ಅರ್ಚಾಟ, ಕಿರ್ಚಾಟ ಬ್ರೈನ್ ಮೇಲೆ ವಿಲಕ್ಷಣವಾಗಿ ಪ್ರಭಾವ ಬೀರುತ್ತೆ. ಅದೇ ಒಂದು ಶಾಂತವಾಗಿರೋ ಸಂಗೀತ ನಾವು ಇವಾಗ ಕೇಳಿದ್ರೆ, ಅದು ಪ್ರೂವ್ ಸಹ ಆಗಿದೆ. ಒಂದು ಮೆಲೋಡಿಯಸ್ ಸಾಂಗ್ ನ ನಾವು ಕೇಳಿದ್ರೆ ನಮ್ಮ ಮನಸ್ಸು ಪ್ರಫುಲ್ಲ ಆಗುತ್ತೆ, ಅದು ಪ್ರೂವ್ ಸಹ ಆಗಿದೆ. ಬಟ್ ಜನ ಈಗಿನ ಮೀಡಿಯಾಗಳು ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯುವಕರನ್ನ ಅರಳಿಸೋ ಕೆಲಸ ಮಾಡ್ತಿಲ್ಲ, ಮಕ್ಕಳನ್ನ ಅರಳಿಸೋ ಕೆಲಸ ಮಾಡ್ತಿಲ್ಲ, ಕೆರಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೇಳೋರು ಯಾರು ಇಲ್ಲ ಅನ್ನೋ ಹಾಗೆ ಆಗೋಗಿದೆ. ಆಕ್ಚುಲಿ ನಾನು ಮೊನ್ನೆ ಯಾರೋ ಒಂದು ಇದು ಹೇಳ್ತಾ ಇದ್ರು, ಒಬ್ಬ ಮಗುಗೂ ಸಹ ಟಪಂಗೊಚ್ಚಿ ಸಾಂಗ್ ಅಂತ ಏನೋ ಬರುತ್ತಂತೆ ಹಾಡುಗಳು, ಟಪಂಗೊಚ್ಚಿ ಹಾಡುಗಳು. ಆ ಹಾಡು ಮಗುವಿನ ಬಾಯಲ್ಲಿ ನಲಿದ್ರೆ, ಟಪಂಗೊಚ್ಚಿ ಬಾಯಿಗಳು, ಆ ಸಿನಿಮಾ ಹಿಟ್ ಆಗತ್ತೆ ಅಂತ. ಆ ಟಪಂಗೊಚ್ಚಿ ಸಾಂಗ್ ಅಂತ ಹೇಳಿದ್ರೆ ಅದು ಕೆಟ್ಟದಾಗಿರುತ್ತೆ, ಅರ್ಥಗಳೇ ಬೇರೆ, ಒಂದೊಂದು ಡಿಫ್ರೆಂಟ್ ಬೇರೆ ಬೇರೆ ಅರ್ಥಗಳಿರುತ್ತೆ. ಅಂತಹ ಹಾಡನ್ನ ಒಂದು 8ರಿಂದ 10 ವರ್ಷ ಅಥವಾ 12 ವರ್ಷದ ಮಕ್ಕಳು ಹಾಡ್ಕೊಂಡು ಹೋದ್ರೆ ಹೇಗಿರುತ್ತೆ? ಮತ್ತೆ ಕೆಲವೊಬ್ರು ಪೇರೆಂಟ್ಸ್ ಸಹ ನನ್ನ ಮಗ ಆ ತರ ಹಾಡು ಹೇಳುತ್ತಾನೆ, ನನ್ನ ಮಗಳ ಆ ತರ ಡ್ಯಾನ್ಸ್ ಮಾಡ್ತಾಳೆ, ಅದನ್ನೊಂದು ಖುಷಿ ಪಡ್ತಾರೆ. ಪೇರೆಂಟ್ಸ್ಗೂ ಗೊತ್ತಿಲ್ಲ, ಪೋಷಕರಿಗೆ ಗೊತ್ತಿಲ್ಲ. ಇವಾಗ ಏನಾಗಿದೆ ಅಂದ್ರೆ, ರೀಲ್ಸ್ ದುನಿಯಾನಲ್ಲಿ ಇದೀವಲ್ಲ ನಾವು, ಏನೇ ರೀಲ್ಸ್ ಮಾಡಿ ಹಾಕೋದು. ಆ ಮಕ್ಕಳು, ನಿಜ ಹೇಳ್ತೀನಿ, ಎಷ್ಟೋ ಜನ ಮಕ್ಕಳು ಹೊರಗಡೆ ನಗೆಪಾಟ್ಲಾಗ್ತಾರೆ ರೀಲ್ಸ್ ಮಾಡಿ ಹಾಕಿದಾಗ. ಕೆಲವರು ನಗ್ತಾರೆ, ಮಾಡ್ತಾರೆ. ಇದು ಒಂದು ಆಮೇಲೆ ಇದು ವಲ್ನರಬಲ್ ಆಗ್ತಾರೆ ಬೇರೆಯವರು. ಇರ್ತಾರಲ್ಲ ಈ ಮಕ್ಕಳನ್ನ ಇದು ಬಲೆಗೆ ಹಾಕೊಳ್ಳೋ ಅಂತವ್ರು, ಅವ್ರ ಕೈಗೂ ಸಿಕ್ಕಾಕೊಳ್ತಾರೆ. ಪೋಷಕರಿಗೆ ಇದು ಅರ್ಥವೇ ಆಗೋದಿಲ್ಲ. ಮತ್ತು ಈ ಸಿನಿಮಾಗಳಲ್ಲಿ ಬಳಸುವ ಭಾಷೆಗಳು, ವಲ್ಗರ್ ಬೈಗುಳಗಳು, ಇವೆಲ್ಲವೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ? ಹೌದು. ಅದೇ ತರ ಭಾಷೆ ನೀವು ನೋಡ್ತೀರಲ್ಲ ಎಲ್ಲ ಕಡೆ. ಈಗಂತೂ ಆ ಭಾಷೆ ಯೂಸ್ ಮಾಡ್ದಲೇ ಇರೋರೇ ಇದಾಗ್ಬಿಡ್ತಾರೆ. ಅಂದ್ರೆ ಏನೋ ಬೇರೆ ಹೆಸರು ಹಿಡಿದು ಕರೀತಾರೆ ಅಂತ. ಆ ತರ ಭಾಷೆ, ಮಚ್ಚ, ಆಮೇಲೆ ಬೇರೆ ಲಾಂಗ್, ಇವೆಲ್ಲ ನಿಜ ಹೇಳ್ಬೇಕಂದ್ರೆ ಆಗೆಲ್ಲ ಇರ್ಲಿಲ್ಲ. ನಿಧಾನಕ್ಕೆ ಎಲ್ಲ ಒಂದೊಂದಾಗಿ ಪರಿಚಯ ಆಗ್ತಾ ಈಗ ಕ್ರೌರ್ಯ ಅನ್ನೋದು ಕಾಮನ್ ಆಗೋಗಿದೆ. ಕ್ರೌರ್ಯ ಹೇಳ್ದಲೇ ಇದ್ರೆ ಸಿನಿಮಾನೇ ಇಲ್ಲ ಅನ್ನೋ ಹಾಗಾಗೋಗಿದೆ. ಇದು ಕನ್ನಡ ಅಂತ ಅಲ್ಲ, ನೀವು ಕನ್ನಡ ನೋಡಿ, ತಮಿಳ್ ನೋಡಿ, ಎಲ್ಲಾ ಕಡೆನೂ ತಲೆ ಕತ್ತರಿಸಿ ರಕ್ತ ಚಿಮ್ಮೋದು, ನೆತ್ತರು ಚಿಮ್ಮೋ ಅಂತ ಸಿನಿಮಾ. ಹೇಗೆ ಆ ಒಂದು ಸಿನಿಮಾ ಇದು ನೋಡ್ತಾ ಇದ್ರೆ, ಅದು ನೋಡ್ತಿರೋ ಮಗು ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಅಬ್ಸರ್ವ್ ಮಾಡಲ್ಲ. ಅವರೇನೋ ಹೇಳ್ಬಿಡ್ತಾರೆ ಇದು ಫಿಲಮ್ ಅಂತ ಹೇಳಿ ಹಾಕ್ತಾರೆ. ಬಟ್ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ. ಅದಕ್ಕೂ ಇಂಪಾರ್ಟೆಂಟ್, ಎಲ್ಲಾ ಸಿನಿಮಾನು ಈಗ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಅಲ್ಲ. ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಅದ್ರದ್ದು ಯೂಟ್ಯೂಬ್ ಅಲ್ಲಿ ಟ್ರೈಲರ್ಸ್ ನೋಡಿದೀವಲ್ಲ. ಈಗ ಇತ್ತೀಚೆಗೆ ಎಷ್ಟೊಂದು ಟ್ರೈಲರ್ಸ್ ಬಿಡ್ತಾ ಇರುತ್ತೆ. ಯೂಟ್ಯೂಬ್ಗೆ ಏನು ಸೆನ್ಸರ್ಶಿಪ್ ಇದೆ, ಎಲ್ಲ ಬರ್ತಾ ಇರುತ್ತೆ.
ಅಲ್ವಾ? ಹೌದು. ಯಾರು ಕೇರ್ ಮಾಡ್ತಿಲ್ಲ. ಯಾವಾಗ ಒಬ್ಬ ಕ್ರೌರ್ಯ ಅನ್ನೋದು ವಿಜೃಂಭಿಸುತ್ತೋ ಆ ವಿಜೃಂಭಣೆನೆ ಮಕ್ಕಳ ಮನಸ್ಸಲ್ಲಿ ತುಂಬುತ್ತೆ. ಆಮೇಲೆ ನಾನು ಹೀಗಾದ್ರೆ ಚೆನ್ನಾಗಿರುತ್ತೆ. ಈಗ ನೋಡ್ತಿದ್ದೀರಲ್ಲ ನೀವು ಸಿನಿಮಾಗಳು, ಪುಷ್ಪ ಅಂತೆ, ದೇವರ ಅಂತೆ, ಇದಂತೆ, ಇದ್ರಲ್ಲೆಲ್ಲ ನೀವು ಆಲ್ಮೋಸ್ಟ್ ನೋಡ್ತಾ ಇದ್ರೆ KGF ಇಂದ ಹಿಡಿದು ಶುರು ಆಯ್ತು ಅನ್ಸುತ್ತೆ. ಅಥವಾ ಅದಕ್ಕಿಂತ ರೌಡಿಗಳನ್ನ ವಿಜೃಂಭಿಸೋದು, ಅಥವಾ ರೌಡಿ ಅಲ್ಲ, ಗ್ಯಾಂಗ್ಸ್ಟರ್ಗಳನ್ನ ಸ್ಮಗ್ಲಿಂಗ್ ಮಾಡೋದು, ಇವೇ ಮಹಾರಾಜ್, ಐ ಮೀನ್ ಒಂದು ಕೈಂಡ್ ಆಫ್ ಬಾಸ್ ಅನ್ನೋ ರೀತಿ ವಿಜೃಂಭಿಸಿದ್ರು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ನೋಡ್ತಾ ಇದ್ದೀವಿ ಈಗ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳಿವೆ. ನಾವು ಕನ್ನಡದಲ್ಲೇ ನೋಡಿದ್ರೆ ಚಿಗುರಿದ ಕನಸು ಅಂತ ಬಂತು, ಎಷ್ಟು ಒಂದು ಚೆನ್ನಾಗಿತ್ತು. ಅಥವಾ ಈಗ ರೀಸೆಂಟ್ ಆಗಿ ಕೆಲವೊಂದು ಫ್ಯಾಮಿಲಿ ಡ್ರಾಮಾ, ಆಕ್ಚುಲಿ ಇಂತಹ ಸಿನಿಮಾಗಳು ಮಕ್ಕಳು ನೋಡಬೇಕು. ನೋಡಿದ್ರೆ ಫ್ಯಾಮಿಲಿ ಡ್ರಾಮಾದು ಸಿನಿಮಾಗಳನ್ನ ನೋಡಬೇಕು. ಅದೇ ಥ್ರಿಲ್ಲರ್ ಮೂವಿ ನೋಡ್ಲಿ. ಆದ್ರೆ ಈ ಕ್ರೌರ್ಯ ತುಂಬಿರುವಂತ ಸಿನಿಮಾಗಳನ್ನ ಪೇರೆಂಟ್ಸ್ ಸಹ ಅವಾಯ್ಡ್ ಮಾಡ್ಬೇಕು ಮಕ್ಕಳಿಗೆ. ಯಾಕಂದ್ರೆ ಅವ್ರು ಆಮೇಲೆ ಕತ್ತಲೆನಲ್ಲಿ ನೋಡ್ತಾರೆ, ಅದು ಬೇರೆ ಒಂದಿದೆಯಲ್ಲ. ಈಗ ಸಿನಿಮಾ ಹಾಲ್ ಕರ್ಕೊಂಡು ಹೋದಾಗ, ಮೊನ್ನೆ ಎಲ್ಲೋ ಓದ್ತಾ ಇದ್ದೆ, ನಾವು ಸಿನಿಮಾ ಹಾಲಿಗೆ ಕರ್ಕೊಂಡು ಹೋದಾಗ ಯುವಕರು ಕುಣಿತಾರೆ, ಅದೇನೆ ಆ ಸಿನಿಮಾ ಯಶಸ್ವಿ ಆಗತ್ತಾ ಇಲ್ವಾ ಅನ್ನೋದು ಹೇಳುತ್ತೆ ಅಂತ. ಆದ್ರೆ ಆ ಕುಚ್ಚೆದ್ದು ಕುಣಿತಾರಲ್ಲ ಆ ಸಿನಿಮಾನಲ್ಲಿ, ಆ ಟೈಮಲ್ಲಿ ಒಬ್ಬ ಅವನು ಹೀರೋ ಬರೋ ಅಂತ ಸಮಯ ಆಗಿರ್ಬೋದು, ಅಥವಾ ಹೀರೋ ಯಾರನ್ನ ಕೊಚ್ಚಿ ಹಾಕೋ ಸಮಯದಲ್ಲಿ, ಅದು ನಿಜಕ್ಕೂ ಆ ಯುವಕರನ್ನೇ ಚೇಂಜ್ ಮಾಡ್ತಾ ಇರುತ್ತೆ. ಅದು ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಖಳನಾಯಕನನ್ನಾಗಿ ತೋರಿಸ್ಬೇಕಾದವನನ್ನು ನಾಯಕನನ್ನಾಗಿ ತೋರಿಸೋದು ದೊಡ್ಡ ವಿಪರ್ಯಾಸ ಅಂತ ಅನಿಸುತ್ತೆ. ತುಂಬಾ ದೊಡ್ಡದಾಗಿದೆ. ಆದ್ರೆ ಈಗ ನಾನೊಂದು ಕತೆ ಹೇಳಿದ್ನಲ್ವಾ, ಈಗ ಒಂದು ರಿಯಲ್ ಇನ್ಸಿಡೆಂಟ್ ಹೇಳಿದೆ. ಇದು ಮಧ್ಯಪ್ರದೇಶದಲ್ಲಿ ಒಬ್ಬ ಹುಡುಗ, ಅವನು ಅದು ರಾಕಿ ಬಾಯ್ದು ಇದು ನೋಡಿ ನಾನು ಈ ತರ ಮಾಡಿದೆ ಅಂತ ಹೇಳ್ಕೊತಾನೆ. ಸೊ ಅದ್ರಲ್ಲಿ ಏನಂದ್ರೆ, ಆ ಒಂದು ಒಬ್ಬ ಬಾಸ್ ತರ ನಾನು ಎಲ್ಲ ಸುಪೀರಿಯಾರಿಟಿ ತರ ತಗೊಳ್ಳೋದು, ಯುವಕರು ಬೇಗ ಆಗ್ತಾರೆ. ನೀವು ನೋಡಿರ್ಬೋದು, ಸಿನಿಮಾ ಹಿಸ್ಟ್ರಿನಲ್ಲಿ ನೋಡ್ಕೊಂಡ್ ಬರ್ತಾ ಇದ್ರೆ ಸಿನಿಮಾಗಳು ಯುವಕರ ಮೇಲೆ ಸಿಕ್ಕಾಪಟ್ಟೆ, ಐ ಮೀನ್ ಅಲ್ಲಿರೋದನ್ನೇ ಅನುಸರಿಸ್ತಾರೆ, ಅವ್ರನ್ನೇ ಅನುಸರಿಸ್ತಾರೆ. ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಎಲ್ಲ ಅವಾಗಿಂದ, ಜಲೀಲನ ಕಾಲದಿಂದ ನೋಡ್ಕೊಂಡ್ ಬಂದ್ರು. ಅಲ್ಲೂ ನೋಡಿ, ವಿಷ್ಣುವರ್ಧನ್ನ ಫಾಲೋ ಮಾಡಿದವರು ಕಡಿಮೆ, ಜಲೀಲನ್ನ ಫಾಲೋ ಮಾಡಿದವರು ಜಾಸ್ತಿ. ನಾಗರಾವ್ ಅವರಿಂದ ತುಂಬಾ ಅವಾಗ ಕೇಳ್ಕೊಂಡ್ ಬರ್ತಿರ್ತೀವಿ ನಾವು, ನಮ್ಮ ತಾಯಿ ಕಾಲದಲ್ಲಿ ಎಲ್ಲ ಹಾಗೆ ನೋಡ್ಕೊಂಡ್ ಬಂದ್ರೆ ಈಗ. ಆದ್ರೂ ಅಲ್ಲಿ ನಮ್ಗೆ ಅಲ್ಲಿ ಸತ್ಯಕ್ಕೆ, ಐ ಮೀನ್ ಒಳ್ಳೆತನಕ್ಕೆ ಬೆಲೆ ಇದೆ ಅಂತ ತೋರಿಸ್ಕೊಂಡ್ ಬಂದ್ರು. ಈಗ ರೀಸೆಂಟ್ ಆಗಿ ನಿಮ್ಗೆ ನೋಡಿದ್ರೆ ಕೆಟ್ಟತನ, ಅದೇ ಖಳನಾಯಕನ್ನ ವಿಜೃಂಭಿಸಿದಾಗ ನಾನು ಹಾಗೆ ಆದ್ರೆ ನನಗೂ ಅದೇ ರೀತಿ ಹೆಸರು ಬರುತ್ತೆ ಅನ್ನೋದೊಂದು ಬಂದಿದೆ. ಅದಂತೂ ಯುವಕರಲ್ಲಿ ತುಂಬಾ ಜನರ ಇಲ್ಲಿ ಆಲ್ರೆಡಿ ತುಂಬಿಕೊಂಡಿದ್ದಾರೆ. ಈ ಬದಲಾವಣೆ ನಮ್ಮ ಕನ್ನಡ ಸಿನಿಮಾನಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಆಗ್ತಾ ಇದೆ. ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್, ತುಂಬಾ ಇಂಪಾರ್ಟೆಂಟ್ ಆಗಿ. ಹಾಗೆಯೇ ಸಮಾಜದ ಮೇಲೆ ಒಳ್ಳೆಯ ಪರಿಣಾಮ ಬೀರಿದ ಅನೇಕ ಚಿತ್ರಗಳು ಇವೆ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ, ಶಂಕರಾಭರಣಂ, ಸಾಗರ ಸಂಗಮಂ, ಹೀಗೆ ಅನೇಕ ಚಿತ್ರಗಳು ಇವೆ ಅಲ್ವಾ? ಹೌದು. ಇಲ್ಲ, ಏನು ಬೇಡ. ಇತ್ತೀಚೆಗೆ ಬಂದ 96 ಅಥವಾ 96 ಆಕ್ಚುಲಿ ಸಿನಿಮಾ ತುಂಬಾ ಜನರಿಗೆ ಒಂದು ಒಳ್ಳೆ ಹೋಪ್ ಕೊಡ್ತು. ಹೌದು. ನಾನು ಆಕ್ಚುಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಒಂದು ಬುಕ್ ಬರೆದಿದ್ದೀನಿ. ಆ ಪುಸ್ತಕದಲ್ಲಿ ಮೀಡಿಯಾಗಳು ಯಾವ್ಯಾವ ಸಿನಿಮಾಗಳು ಯಾವ್ಯಾವ ರೀತಿ ಎಫೆಕ್ಟ್ ಬೀರಿದೆ ಅಂತ ನೋಡಿದ್ರೆ ಮಕ್ಕಳ ಮೇಲೆ, ಡರ್ ಸಿನಿಮಾ ಇಂದ ನೋಡ್ಕೊಂಡ್ ಬರ್ತೀವಿ ನಾವು. ಡರ್ ಸಿನಿಮಾನಲ್ಲಿ ಒಂದು ಇದು ನಡೀತು ನೋಡಿ, ಅವ್ನು ಕೊಲೆ ಮಾಡ್ತಾನೆ, ಅವನು ಇವ್ರನ್ನ ಏನೋ ತಾನು ಇಷ್ಟಪಟ್ಟವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಅಲ್ಲಿ ಒಂದು ಇದು ಬಂತು, ಲವ್, ಪೊಸೆಸಿವ್ನೆಸ್ ಲವ್ ಅಂತ. ಈಗಲೂ ನೋಡ್ಬೋದು ಅದೇ ಸಿನಿಮಾಗಳಲ್ಲಿ ಅವಾಗಿಂದ ಅದೇ ಒಂದು ಫಾರ್ಮುಲಾ ಮಾಡ್ಕೊಂಡ್ಬಿಟ್ಟಿದ್ರೆ. ಇತ್ತೀಚೆಗೆ ನೀವು ನೋಡ್ಕೊಂಡ್ ಬಂದ್ರೆ ಅದೇ ಆ ಡರ್ ಸಿನಿಮಾನೇ ಪ್ರೀತ್ ಚಾನೆಲ್ ಹಾಕಿದ್ರು. ಒನ್ ಸೈಡ್ ಲವ್ ಸ್ಟೋರಿ. ಒನ್ ಸೈಡ್ ಲವ್ ಸ್ಟೋರಿ ಓಕೆ, ಬಟ್ ಅಲ್ಲಿ ಅವಳಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ ಸಾಯಿಸೋದು. ಆಮೇಲೆ ನೋಡ್ಕೊಂಡ್ ಬರ್ತಾ ಇದ್ರೆ ನೀವು, ಅದಾದ್ಮೇಲಂತೂ ಹಾಗೆ ಆಗೋಯ್ತು. ಕೆಲವೊಂದು ಸಿನಿಮಾಲಿ ಹೋಗೇ ಬಾರೆ ಹೆಣ್ಮಕ್ಳಿಗೆ ಹೆಂಗೆ ರೆಸ್ಪೆಕ್ಟೇ ಇರಲ್ಲ ಆಕ್ಚುಲಿ. ಹೋಗಲೇ ಬಾರೆಲೆ ಎಷ್ಟೊಂದು ಇದೆಲ್ಲ ಇತ್ತೀಚೆಗೆ ನೀವು ಮುಂಚೆ ನೋಡಿದ್ರೆ ಹೋಗೇ ಬಾರೆ ಅನ್ನೋದು ತುಂಬಾ ಕಡಿಮೆ ಇತ್ತು ನಾವು ಹಳೆಯ ಕಾಲದಲ್ಲಿ ನೋಡಿದ್ರೆ. ಇತ್ತೀಚೆಗೆ ನೋಡಿದ್ರೆ ಹೆಂಗಸರಿಗೆ ಹೋಗೇಲೆ ಬಾರೆಲೆ, ಆಮೇಲೆ ಕೆಟ್ಟದಾಗಿ ಹೇಳೋದು, ಕೆಟ್ಟ ಪದಗಳನ್ನ ಉಪಯೋಗಿಸೋದು. ಕೆಲವೊಂದು ನಮ್ಗೆ ಗೊತ್ತೇ ಇರಲ್ಲ ಇಂಥ ಪದಗಳು ಯೂಸ್ ಮಾಡ್ತಾರ ಅಂತ ಹೆಣ್ಮಕ್ಳಿಗೆ. ಅದೆಲ್ಲ ಬಂದಿರೋದು ಸಿನಿಮಾಗಳಿಂದ. ಮೇಡಮ್, ಒಂದು ಮಗು ಉತ್ತಮ ನಾಗರಿಕನಾಗಲಿಕ್ಕೆ ಯಾವ ರೀತಿಯ ಕಲೆಗಳನ್ನು ಆ ಮಗುವಿಗೆ ತೋರಿಸಬಹುದು? ಮಕ್ಕಳಿಗೆ ಸಂಗೀತ ಸಿನಿಮಾಗಳಲ್ಲೇನೆ ಒಳ್ಳೆಯ ರೀತಿಯಲ್ಲಿ ತೋರಿಸ್ಬೋದು. ಈಗ ಸಿನಿಮಾಗಳನ್ನಿಂದ ಪ್ರಭಾವ ಆಗ್ತಾರೆ ಅಂದ್ರೆ ನಾವು ಅದೇ ಮೀಡಿಯಾನ ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ಒಳ್ಳೆಯ ಕತೆ ಅಂಡ್ ಸಂಗೀತ ಇರಲೇಬೇಕು, ಒಳ್ಳೆಯ ಸಂಗೀತ ಇರಬೇಕು.
ನಾನೇನ್ ಹೇಳ್ತೀನಿ ಅಂದ್ರೆ ಇವಾಗ ನಾವು ಪೇರೆಂಟ್ಸ್ ಕರ್ಕೊಂಡು ಮೊದಲು ಚಿಕ್ಕ ವಯಸ್ಸಿಂದಾನೇ ಅವ್ರನ್ನ ಮೋಲ್ಡ್ ಮಾಡ್ಬೇಕಾಗತ್ತೆ. ಆಕ್ಚುಲಿ ನಾನು ಹೇಳಿದ್ನಲ್ಲ, ನಾವು ನೋಡೋ ಅಂತ ಇನ್ಫಾರ್ಮೇಶನ್, ನಾವು ಯಾವ ಮಾಹಿತಿನ ನೋಡ್ತೀವೋ ಆ ಮಾಹಿತಿ ನಮ್ಮನ್ನ ಕೊನೆಯಲ್ಲಿ ರೂಪಿಸ್ತದೆ, ಅದರಲ್ಲೂ ಮಕ್ಕಳ. ಅದನ್ನೇ ನಾವೇನಂತ ಕರಿತೀವಿ ಇನ್ಫಾರ್ಮೇಶನ್ ಟು ಐಡೆಂಟಿಟಿ. ಸೊ ಪೇರೆಂಟ್ಸ್ ಅವರಿಗೆ ಏನ್ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಏನ್ ಬೇಕು ಅಂತ ನೋಡ್ಬೇಕು. ಮಕ್ಕಳಿಗೆ ಚಿಕ್ಕಂದಿಂದ ಮೇನ್ ಏನಂತ ಹೇಳಿದ್ರೆ ಈ ಆರ್ಟ್ಸ್, ಅದೇ ನಾವು ಇದಕ್ಕೆ ಒಂದು ಒಳ್ಳೆ ಪರಿಸರದ ಮೇನ್ ಏನಂದ್ರೆ ಒಂದು ಕೌಟುಂಬಿಕ ವ್ಯವಸ್ಥೆ ಬೇಕು. ಈಗ ಕೌಟುಂಬಿಕ ವ್ಯವಸ್ಥೆ ಕಡಿಮೆ ಆಗಿದೆ. ಅವ್ರ ಜೊತೆ ಕರ್ಕೊಂಡು ಹೋಗೋದು, ಒಂದು ಕುಟುಂಬದ ಜೊತೆ ಇರೋದು, ಅಥವಾ ಒಂದು ಸಣ್ಣದಾಗಿ ಒಂದು ಮಡಿಕೆ ಮಾಡೋದ್ರಿಂದ ಹಿಡಿದು ಒಂದು ರಂಗೋಲೆ ಹಾಕೋದ್ರಿಂದ ಇರ್ಬೋದು, ಅಥವಾ ಒಂದು ಸೂಜಿ ದಾರ ಹಾಕಿ ಒಂದು ನೀರು, ಇದೆಲ್ಲವನ್ನು ಓದೋದ್ರ ಜೊತೆಗೆ ಕಲಿಸ್ತಾ ಬಂದ್ರೆ ಮಕ್ಳಿಗೂ ಗೊತ್ತಾಗುತ್ತೆ, ಹೌದು ಇದೆಲ್ಲ ಇದೆ ಜೀವನದಲ್ಲಿ, ಇದು ಬರೀ ನಾನು ಮೂವಿ ನೋಡೋದು ಅಥವಾ ಇದೇ ಅಷ್ಟೇ ಅಲ್ಲ. ಇವೆಲ್ಲ ಕಡಿಮೆ ಆಗಿದೆ. ಆಕ್ಚುಲಿ ಇವೆಲ್ಲ ಈ ಒಂದು 2000 ಮುಂಚೆ 2000 ಮುಂಚೆ ಹುಟ್ಟಿರೋ ಮಕ್ಕಳ ಹತ್ರ 2005 ಹುಟ್ಟಿರೋ ಮುಂಚೆ ಅವಾಗಿನ್ನೂ ಮೊಬೈಲ್ ಇರಲಿಲ್ಲ. ಪೇರೆಂಟ್ಸ್ ಮಕ್ಕಳಿಗೆ ಟಿವಿ ಇದು ಮೊಬೈಲ್ ಹಾಕಿ ಕೂರಿಸ್ತಿರ್ಲಿಲ್ಲ. ಅಳ್ತಾ ಇದೆ ಅಂತ ಹೇಳಿದ್ರೆ ಅಮ್ಮಂದ್ರು. ಇವಾಗ ಏನ್ ಮಾಡ್ತಾರೆ, ಮಕ್ಕಳ ಮೊನ್ನೆ ನೋಡಿದೆ ಒಂದು ಹೋಟೆಲ್ಗೆ ಹೋದಾಗ ಆ ಮಗು ಏನೋ ಕ್ವಶನ್ಸ್ ಕೇಳ್ತಾ ಇತ್ತು, ಇದೇನಮ್ಮ ಅಂತ ಯಾರನ್ನೋ ತೋರಿಸಿ. ಆಗ ಅವ್ರ ಮನೆಗೆ ಏನ್ ಅನ್ಸ್ತೋ, ಕೊನೆಗೆ ಕೈಯಲ್ಲಿರೋ ಮೊಬೈಲ್ ಅವ್ರ ಅಪ್ಪನ ಮೊಬೈಲ್ ತೆಗೆದು ಆ ಮಗು ಕೊಟ್ಬಿಟ್ಟು ತಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರು. ಆ ಮಗು ಯಾವುದೋ ಒಂದು ಹಾಡೋ ಏನೋ ನೋಡ್ಕೊಂಡು ಕೂತಿತ್ತು. ಅಂದ್ರೆ ಇಲ್ಲಿ ಪೇರೆಂಟ್ಸ್ಗೂ ಇಲ್ಲ. ಹಾಗಾಗಿ ಪೇರೆಂಟ್ಸ್ ಮೊದಲು ಚೇಂಜ್ ಆದ್ರೆ, ನಾನು ಹೇಳೋದಂದ್ರೆ ಪೇರೆಂಟ್ಸ್ ಅವರ ಕಲೆಗಳನ್ನ, ಅಂದ್ರೆ ಅವರ ಒಂದು ಧನಾತ್ಮಕ ಕಲೆಗಳು ಅಥವಾ ಒಂದು ಮನಸ್ಸಿಗೆ ಖುಷಿ ಕೊಡುವಂತಹ ಕಲೆಗಳನ್ನ, ಬೇರೆ ರಿಯಲಿ ಅಂತಹ ಕಲೆಗಳ ಹಾಡಿರ್ಬೋದು ಅಥವಾ ನೃತ್ಯ ಇರ್ಬೋದು, ಈ ತರ ಕಲೆಗಳನ್ನ ತೋರಿಸಿದ್ರೆ ಮಕ್ಳಿಗೆ ಕಲಿಯಲ್ಲ. ಅಂಡ್ ಇನ್ನೊಂದು, ಅವರು ಮಾಡ್ತಾ ಇರ್ಬೇಕು, ಅವ್ರನ್ನ ತೊಡಗಿಸ್ಬೇಕು. ಮಕ್ಕಳು ಅಪ್ ಟು 5 ವರ್ಷ 6 ವರ್ಷದ ತನಕ ಅವರು ತಾವು ನೋಡೋದಕ್ಕಿಂತ ತಾವು ಅದರಲ್ಲಿ ಅಂದ್ರೆ ಕಲೆಗಳು, ಈ ಆರ್ಟಿಸ್ಟಿಕ್ ಇದರಲ್ಲಿ ಅವರೇ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂದ್ರೆ ಪೇರೆಂಟ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ 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 ತಾವು ಇನ್ವಾಲ್ವ್ ಆಗ್ತಾರೆ. ಯಾವುದೇ ಆಗ್ಲಿ ಮನಸ್ಸಿನ ಪ್ರಫುಲ್ಲಗೊಳಿಸುವಂಥದ್ದು ಯಾವುದೇ ಆದ್ರೂ ಕಲೆಗಳು ಬೆಸ್ಟ್. ತುಂಬಾ ಧನ್ಯವಾದಗಳು ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಮಿಂಚು ಚಾನಲ್ ಜೊತೆ ಮಾತಾಡಿದ್ದಕ್ಕಾಗಿ. ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಇನ್ವೈಟ್ ಮಾಡಿದ್ದಕ್ಕೆ ಮಿಂಚು ಚಾನೆಲ್ಗೆ. ಎಲ್ಲರಿಗೂ ನಿಮಗೂ ಸಹ.